ಅಣ್ಣ ನೀವು ಆ ಥರ ನೋಡ್ಕೊಂಡು ಮಾಡಿದ್ರೆ ಆರಕ್ಷಕ ಸಿಬ್ಬಂದಿ ಅವರು ಸ್ವಲ್ಪ ಆಚೆ ದಯಮಾಡಿ ನೋಡ್ಕೊಂಡು ಮಾತಾಡ್ದು ದಯಮಾಡಿ ಅಲ್ಲಿ ಸೆಂಟ್ರ್ ಜಾಗ ಬಿಡ್ರಿ. ಅಲ್ಲಿ ಸಾಹೇಬ್ರು ಕರಿತಿದಾರಲ್ಲ ಸೆಂಟ್ರ್ ದಾರಿ ಬಿಡ್ರಿ. ಸೆಂಟ್ರ್ ದಾರಿ ಬಿಟ್ಟು ನಿಂತ್ಕೊಂಡ್ರಣ ದಯಮಾಡಿ. ಆ ಕಡೆ ಈ ಕಡೆ ಎಡಬಲ್ಲ ಸೆಂಟ್ರ್ ದಾರಿ ಬಿಟ್ಟು ನಿಂತ್ಕೊಡ್ರಿ ದಯಮಾಡಿ. ಅಲ್ಲಿ ಆರಕ್ಷಕ ಸಿಬ್ಬಂದಿ ಅವಕಾಶ ಮಾಡ್ಕೊಡ್ರಿ ದಯಮಾಡಿ. ಅಣ್ಣರೇ ಅಕ್ಕಪಕ್ಕ ಚರಂಡಿಗಳು ಇರ್ತವೆ, ಹೆಣ್ಮಕ್ಳು ಇರ್ತಾರೆ. ದಯಮಾಡಿ ನೀವು ಎಲ್ಲ ಅರ್ಥ ಮಾಡ್ಕೋಬೇಕು ಭಕ್ತಾದಿಗಳು. ಭಕ್ತಾದಿಗಳ ಅವ್ರು ಹೇಳ್ತಾರಲ್ಲ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ನಿಮಗೆ ಹಿಂದ್ಗಡೆ ಸರಿಸ್ತಾ ಇದ್ದಾರೆ. ಭಕ್ತಾದಿಗಳ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಫುಲ್ ಬಂದಾಗಿದೆ. ಈಗ ಅರ್ಥ ಮಾಡ್ಕೋಬೇಕು ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತೇಳಿ. ದಯಮಾಡಿ ಅಣ್ಣರ ನಿಮ್ಗೆ ಕಂಪನಿ ನಡ್ಕೊಂಡು ಅಣ್ಣರ ಅಲ್ಲಿ ದೇವಸ್ಥಾನಗೊಂಡು ಹೋಗೋ ಜಾಗ ಇಲ್ಲ ಅಲ್ಲಿ, ಅದಕ್ಕೆ ಬಂದ್ ಮಾಡ್ತಿದ್ದಾರೆ ಅವರು. ಪಡ್ಕೋಬೇಕು ಮಾಡ್ತಾರೆ ಅಲ್ಲಿ ಭಕ್ತಾದಿಗಳು ಯಾವುದೇ ತೊಂದರೆ ಆಗಲ್ಲ ಅಂತೇಳಿ ಯಜಮಾನ್ರೆ. ಅಲ್ಲಿ ಜಾಗ ಇಲ್ಲ, ಅಲ್ಲಿ ದೇವಸ್ಥಾನ ಕಡೆ ಹೋಗಕ್ಕೆ ಜಾಗ ಇಲ್ಲ ಅಲ್ಲಿ. ಜನ ಮತ್ತು ಬಲಭಾಗದಲ್ಲಿ ಚರಂಡಿ ಇರುತ್ತದೆ. ದಯಮಾಡಿ ಆರಕ್ಷಕ ಸಿಬ್ಬಂದಿ ಅವಕಾಶ ಮಾಡಿಕೊಡಿ. ಅವ್ರು ನಿಮ್ಮ ಸೇವೆ ಮಾಡಲಿಕ್ಕೆ ಬಂದಿರುವ ಭಕ್ತಾದಿಗಳು ದಯಮಾಡಿ ಅವರಿಗೆ ಸಹಕಾರ ಕೊಡಬೇಕು. ಆರಕ್ಷಕ ಸಿಬ್ಬಂದಿಯವರಿಗೆ ದಯಮಾಡಿ ಭಕ್ತಾದಿಗಳ ಸಭೆ ಪಡೆಯುವುದು ಅರ್ಥ ಮಾಡ್ಕೋಬೇಕು.